5 ಡಿಜಿಟ್ ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 16, 18, 24 ಆ್ಯಂಡ್ 30. ಅಂದರೆ ಈ 4 ನಂಬರಿಂದು ಎಲ್ ಸಿ ಎಮ್ ಕಂಡುಹಿಡಿಬೇಕು. ಫಸ್ಟ್ ನೋಡೋಣ. 16, 18, 24, 30. ಫಸ್ಟು 2 ಇಂದ ಎಲ್ಲ ಈವನ್ ನಂಬರ್ಸ್ ಇದೆ. 2 ಇಂದ 2 ಎಂಟ್ಲಿ, 2 9ಲಿ, 2 12ಲಿ, 2 15ಲಿ, ಮತ್ತೆ 2ರಿಂದ ಹೋಗೋದಿದೆ. 2 4 9, 2 6 15, ಹಾಗೆ ಮತ್ತೆ 2 ಇಂದ ಇದೆ. 2 2 9, 2 3 15, ಮತ್ತೆ 2 ಇಂದ ಹೋಗೋದಿದೆ. 2 1 9, 3 15. ನೆಕ್ಸ್ಟ್ 3 ಇಂದ ಹೋಗೋವಿದ್ದಾವೆ. 3 1 3 3 3 1 3 5 3 1 3 1 3 1 5 5 1 5 1. ಎಲ್ ಸಿ ಎಮ್ ಎಷ್ಟಾಯಿತು? 2 2 2 2ಲಿ 4, 4 2ಲಿ 8, 8 2ಲಿ 16, 16 3ಲಿ 48, 48 3ಲಿ 8 3ಲಿ 24, 4 3ಲಿ 12, 13 14 ಇಂಟು 5, 5 4ಲಿ 20ಕ್ಕೆ 0, 2 5 4ಲಿ 22, 22ಕ್ಕೆ 2, 2 5 1ಲಿ 5 6 7 720 ಬಂತು. ಇವಾಗ 5 ಡಿಜಿಟ್ ನಂಬರನ್ನು ಹೇಗೆ ಕಂಡುಹಿಡಿಯೋದು? ನಮಗೆ 5 ಡಿಜಿಟ್ ಲೀಸ್ಟ್ ನಂಬರ್ ಗೊತ್ತಿದೆ. ಯಾವುದು? 10,000 ಡಿವೈಡೆಡ್ ಬೈ ಈ 720 ಮಾಡ್ಕೊಳ್ಳಿ. ಇದು ಕ್ಯಾನ್ಸಲ್ ಆಯಿತು. ಈಗ ಎಷ್ಟು ಸಾಧ್ಯನೋ ಅಷ್ಟು ಸಿಂಪ್ಲೆಸ್ಟ್ ಫಾರ್ಮಿಗೆ ತೊಗೊಂಬನ್ನಿ. ಇದು 2 ಇಂದ ಹೋಗ್ತವೆ ಎರಡೂ. 2 3ಲಿ, 2 6ಲಿ, ಆಮೇಲೆ 2 5ಲಿ, ಆಮೇಲೆ 2 1ಲಿ, 2 8ಲಿ, ಇಲ್ಲಿ 2 2ಲಿ, 2 5ಲಿ, ಮತ್ತು 2 9ಲಿ, 2 1ಲಿ, 2 2ಲಿ, 2 5ಲಿ, 5 6 7 8. ಇವಾಗ ಹೋಗಲ್ಲ. 125/9. ಇವಾಗ ಏನು, ಇದನ್ನು ಇನ್ನೂ ಸಿಂಪ್ಲೆಸ್ಟ್ ಫಾರ್ಮಿಂಗ್ ತರೋಕ್ಕಾಗಲ್ಲ. ಇದನ್ನು ಡಿವಿಷನ್ ಮಾಡೋಣ. 125 ಡಿವೈಡೆಡ್ ಬೈ 9. 9 1ಲಿ 9, 12ರಲ್ಲಿ 9 ಹೋದರೆ 3, 9 3ಲಿ 27, 35ರಲ್ಲಿ 20 ಹೊಳೋದ್ರೆ 8 ಉಳಿಯುತ್ತೆ. ಒಂದು ಪಾಯಿಂಟ್ ಕೊಟ್ಟು 0 ತೊಗೊಳ್ಳೋಣ. ಆಮೇಲೆ 9 8ಲಿ 72, ಮತ್ತೆ 8 ಉಳೀತು. 9 8ಲಿ 72. ಸೊ 13 ಎಷ್ಟು ಬಂತಿದ್ದು? 13.88 ಇದೆಯಲ್ಲ, ಇದನ್ನು ಏನು ಮಾಡ್ಕೊಳ್ಳೋಣ? ರೌಂಡ್ ಅಪ್ ಮಾಡ್ಕೊಳ್ಳೋಣ. ರೌಂಡ್ ಅಪ್ ಮಾಡ್ಕೊಂಡಾಗ 14 ಆಯಿತು. ಈಗ ಏನು, 720ಗೆ 14ಇಂದ ಗುಣಿಸಿ. ಆವಾಗ ನಮಗೆ 5 ಡಿಜಿಟ್ ಲೀಸ್ಟ್ ನಂಬರು ಇವೆಲ್ಲವುಗಳಿಂದ ಎಕ್ಸಾಕ್ಟಾಗಿ ಡಿವಿಸಿಬಲ್ ಆಗೋದು ಸಿಗುತ್ತೆ.